ನಮಸ್ತೆ ವೀಕ್ಷಕರೇ, ನಾನಿವಾಗ ಉಳ್ಳಾಗಡ್ಡಿ ಎಣ್ಗಾಯಿ ಮಾಡತ್ತೀನಿ. ಒಂದು ಸಣ್ಣ ತರಗತಿ ಒಳಗೆ ಒಂದು 9 ಉಳ್ಳಾಗಡ್ಡಿನ ನಾನು ಇವಾಗ ಏನು ಮಾಡೀನಿ, ಹೆಚ್ಚಿ ಇಟ್ಕೊಂಡೀನಿ. ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡೀನಿ. ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು, ಹಸಿಕಾಯಿ ಒಳಗೆ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಕಿ ಆನಂತರ ಹಸಿಮೆಣಸಿನ್ಕಾಯಿ ಇವನ್ನ ಹುರ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಇವಾಗ ನಾನು ಒಂದು 3 ಚಮಚನ ಎಣ್ಣೆನ ಹಾಕ್ತೀನಿ. ಮೂರು ಚಮಚ ಎಣ್ಣೆ ಹಾಕಿದೆ. ಒಂದು ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕ್ತೀನಿ. ಕರಿಬೇವು, ಹಾಕಿದೆ. ಒಂದು ಉಳ್ಳಾಗಡ್ಡಿಯನ್ನು ಇವಾಗ ನಾನು ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತೀನಿ. ಒಂದು ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಣ್ಣನ್ನು ಇದಕ್ಕೆ ಹಾಕ್ತೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕಿದೆ. ಒಂದು ಟೀ ಸ್ಪೂನು ಮಸಾಲೆ ಪುಡಿನ ಹಾಕ್ತೀನಿ. ಈ ಥರ ಆದಮೇಲೆ ನಾನು ಹಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಹಸಿಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ತೀನಿ. ಇವಾಗ ಉಳ್ಳಾಗಡ್ಡಿನ 4 ಭಾಗ ಮಾಡಿ ಇಟ್ಕೊಂಡೀನಿ. ಹೆಚ್ಚು 4 ಭಾಗ ಈ ಥರ ಮಾಡಿ ಇಟ್ಕೊಂಡೀನಿ, ಎಣ್ಗಾಯಿ ಥರ. ಅವನ್ನ ಇದ್ರಾಗ ಹಾಕ್ತೀವಿ. ಇದು ರುಚಿ ಆಕತಿ ವೀಕ್ಷಕರೇ. ಬಿಳೆ ಉಳ್ಳಾಗಡ್ಡೆ ಆದರೂ ಇನ್ನೂ ಭಾಳ ರುಚಿ ಆಕತಿ. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ನಾನು ಇವಾಗ ಹಾಕಿದ್ದೆ. ನೋಡಿ ವೀಕ್ಷಕರೇ, ಉಳ್ಳಾಗಡ್ಡಿ ಎಣ್ಗಾಯಿ ರೆಡಿ ಆಯಿತು. ಸ್ವಲ್ಪ ನೀರು ಬಿಟ್ಟು ಇದನ್ನು ಬಾಯಿ ಮುಚ್ಚಿ ಬೇಯಿಸ್ಕೊಂಡು ತಕ್ಕೋಬೇಕು. ಉಳ್ಳಾಗಡ್ಡಿ ಎಣ್ಗಾಯಿ ಇವಾಗ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಉಳ್ಳಾಗಡ್ಡಿ ಎಣ್ಗಾಯಿ ರೆಡಿ ಆಯಿತು. ಹಸಿಕಾಯಿ ಪೇಸ್ಟ್ ಮಾಡ್ಕೋಬೇಕು. ಅಲ್ಲ, ಬೆಳ್ಳುಳ್ಳಿ ಹಾಕಿ, ಕರಿಬೇವು, ಕೊತ್ತಂಬರಿ ಹಾಕಿ ಹಸಿಕಾಯಿ ಹುರ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು ಒಗ್ಗರಣೆ ಹಾಕಿ ಹೆಚ್ಚಿಟ್ಕೊಂಥ ಸಣ್ಣ ತರಗತಿಯ
ಉಳ್ಳಾಗಡ್ಡಿಯನ್ನು ಇದಕ್ಕೆ ಹಾಕಿ ಒಗ್ಗರಣೆ ಮೇಲೆ ಹಾಕಿ ಆನಂತರ ಸ್ವಲ್ಪ ನೀರನ್ನು ಬಿಟ್ಟು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಬೇಯಿಸಬೇಕು. ಆವಾಗ ಉಳ್ಳಾಗಡ್ಡಿ ಎಣ್ಗಾಯಿ ರೆಡಿ ಆಕೈತಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಉಳ್ಳಾಗಡ್ಡಿ ಎಣ್ಗಾಯಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.